ವೀಕ್ಷಕರ ನಮಸ್ಕಾರ. ಗ್ರೋ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಮತ್ತೆ ಸ್ವಾಗತ. ನಾನು ನಿಮ್ಮ ವಾಸುದೇವ್ ಮಾರ್ನಾಡ್. ನಿಮ್ಮ ಮ್ಯೂಚುವಲ್ ಫಂಡ್ ಪೋರ್ಟ್ಫೋಲಿಯೋಗೆ ಹೊಂದ್ಕೊಳ್ಳುವಂಥ ಐಡಿಯಲ್ ಅಸೆಟ್ ಅಲೋಕೇಶನ್ ಏನು? ವಿಡಿಯೋ ಶುರು ಮಾಡೋ ಮುಂಚೆ ಒಂದು ಇಮ್ಯಾಜಿನರಿ ಸಿಚುವೇಶನ್ ಅನ್ನ ಇಮ್ಯಾಜಿನ್ ಮಾಡ್ಕೊಳ್ಳಿ. ಇಬ್ರು ಇನ್ವೆಸ್ಟರ್ಸ್ ಇದ್ರು. ಇಬ್ರು ಕೂಡ 2007ರಲ್ಲಿ ಒಂದು 10,000 ಇನ್ವೆಸ್ಟ್ ಮಾಡಿದ್ರು. ಅದರಲ್ಲಿ ಫಸ್ಟ್ ಇನ್ವೆಸ್ಟರ್ ಏನು ಮಾಡ್ದ ಅಂತ ಹೇಳಿದ್ರೆ, ಈಕ್ವಿಟಿ ಲಾಂಗ್ ಟರ್ಮ್ನಲ್ಲಿ ಹೈಯೆಸ್ಟ್ ರಿಟರ್ನ್ ಕೊಡುತ್ತೆ ಅಂತ ಹೇಳಿ 100% ಈಕ್ವಿಟಿನಲ್ಲಿ ಇನ್ವೆಸ್ಟ್ ಮಾಡಿದ್ರು. ಅದೇ ಎರಡನೇ ಇನ್ವೆಸ್ಟರ್ ಏನು ಮಾಡಿದ್ರು, ನನಗೆ ಗ್ರೋತ್ ಬೇಕು, ಆದರೆ ಅನ್ನೆಸೆಸರಿ ಟೆನ್ಷನ್ಗಳೆಲ್ಲ ಬೇಡ ಅಂಥೇಳಿ ಅವರ ಪೋರ್ಟ್ಫೋಲಿಯೋವನ್ನು ಈಕ್ವಿಟಿ ಮತ್ತು ಗೋಲ್ಡ್ ಇದರ ಮಧ್ಯೆ ಡಿವೈಡ್ ಮಾಡಿದ್ರು. ಸುಮಾರು ಒಂದು 19 ವರ್ಷ ಆದಮೇಲೆ ರಿಟರ್ನ್ಸ್ ಮಾತ್ರ ಅಲ್ಲ, ಅವರ ಎಕ್ಸ್ಪೀರಿಯನ್ಸ್ನಲ್ಲೂ ಒಂದು ದೊಡ್ಡ ಡಿಫ್ರೆನ್ಸ್ ಇತ್ತು. ಒಬ್ಬ ಇನ್ವೆಸ್ಟರ್ ಹೆಚ್ಚು ವೊಲಾಟಿಲಿಟಿ ಫೇಸ್ ಮಾಡಿದ್ರು, ಇನ್ನೊಬ್ಬರಿಗೆ ಜರ್ನಿ ಸ್ವಲ್ಪ ಸ್ಮೂತ್ ಆಗಿತ್ತು. ಹಾಗಾದರೆ ಇವರಲ್ಲಿ ಯಾರು ಸ್ಮಾರ್ಟ್ ಇನ್ವೆಸ್ಟರ್, ಯಾರು ಆ್ಯಕ್ಚುಲಿ ಗ್ರೋತ್ ಮತ್ತು ಸ್ಟೆಬಿಲಿಟಿ ನೋಡಿದರು? ನೋಡೋಣ ಈ ವಿಡಿಯೋದಲ್ಲಿ. ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ. ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನು ಅಂದರೆ, ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಲೆಟ್ಸ್ ಬಿಗಿನ್. ಹೂಡಿಕೆಯಲ್ಲಿ ಎಲ್ರಿಗೂ ಒಂದು ಕಾಮನ್ ಪ್ರಶ್ನೆ ಬರುತ್ತೆ. ಈಕ್ವಿಟಿ ಅಥವಾ ಈ ಸ್ಟಾಕ್ಸ್ ಅಂದರೆ ಜನರಿಗೆ ಭಯ. ಯಾಕೆ ಅಂದರೆ ಆನ್ಸರ್ ತುಂಬ ಸಿಂಪಲ್, ಲಾಸ್ ಆಗುತ್ತೆ ಅನ್ನೋ ಭಯ. ಇದು ಒಂದು ಸೈಕಲಾಜಿಕಲ್ ಟೆಂಡೆನ್ಸಿ. ನಾರ್ಮಲ್ ಆಗಿ ಜನ ಪ್ರಾಫಿಟ್ ಮಾಡೋದಕ್ಕಿಂತ ಲಾಸ್ ಅವಾಯ್ಡ್ ಮಾಡೋದನ್ನೇ ಒಂದು ಹೆಚ್ಚು ಪ್ರಿಫರ್ ಮಾಡ್ತಾರೆ. ಸತ್ಯ ಏನು ಅಂದರೆ, ಲಾಸ್ ಆದಾಗ ಆಗೋವಂಥ ನೋವಿದೆಯಲ್ಲ, ಅದು ಪ್ರಾಫಿಟ್ ಆದಾಗ ಆಗೋ ಖುಷಿಗಿಂತ ಹೆಚ್ಚು ಇಂಟೆನ್ಸ್ ಆಗಿರುತ್ತೆ. ಹಾಗಾದರೆ ಪ್ರಾಬ್ಲಮ್ ಈಕ್ವಿಟಿ ಅಲ್ಲ, ಪ್ರಾಬ್ಲಮ್ ವೊಲಾಟಿಲಿಟಿ. ಆ್ಯಂಡ್ ಅದನ್ನು ನೀವು ಹೇಗೆ ಹ್ಯಾಂಡಲ್ ಮಾಡ್ತೀರಾ ಅದು. ಸೊ ಇಲ್ಲಿ ಅಸೆಟ್ ಅಲೋಕೇಶನ್ ತುಂಬ ಮುಖ್ಯ ಆಗುತ್ತೆ. ಹಾಗಾದರೆ ಈ ಅಸೆಟ್ ಅಲೋಕೇಶನ್ ಅಂದರೆ ಏನು? ಇದೊಂದು ಇನ್ವೆಸ್ಟ್ಮೆಂಟ್ ಸ್ಟ್ರಾಟಜಿ. ನಿಮ್ಮ ಪೋರ್ಟ್ಫೋಲಿಯೋವನ್ನು ಡಿಫ್ರೆಂಟ್ ಅಸೆಟ್ ಕ್ಲಾಸ್ಗಳಲ್ಲಿ ಡಿವೈಡ್ ಮಾಡೋದು. ಉದಾಹರಣೆಗೆ ಈಕ್ವಿಟಿ, ಡೆಟ್, ಗೋಲ್ಡ್, ಸಿಲ್ವರ್, ಈ ಥರ. ಇದರ ಮೇನ್ ಗೋಲ್ ಏನು ಅಂದರೆ ರಿಸ್ಕ್ ಬ್ಯಾಲೆನ್ಸ್ ಮಾಡೋದು. ಆದರೆ ಇನ್ನೊಂದು ಪ್ರಶ್ನೆ ಇದೆ, ನಿಮ್ಮ ಮ್ಯೂಚುವಲ್ ಫಂಡ್ ಪೋರ್ಟ್ಫೋಲಿಯೋಗೆ ಐಡಿಯಲ್ ಆದಂಥ ಅಸೆಟ್ ಅಲೋಕೇಶನ್ ಏನು? ಇವತ್ತು ನಾವು ಈ ವಿಡಿಯೋದಲ್ಲಿ ಇದನ್ನು ಡೇಟಾದ ಮೂಲಕ ತಿಳ್ಕೊಳ್ಳೋಣ. ಫಸ್ಟ್ ಒನ್, ನಿಮಗೆ ಮ್ಯೂಚುವಲ್ ಫಂಡ್ ಪೋರ್ಟ್ಫೋಲಿಯೋಗೆ ಅಸೆಟ್ ಅಲೋಕೇಶನ್ ಯಾಕೆ ಬೇಕು ಅನ್ನೋದನ್ನು ಮೊದಲು ತಿಳ್ಕೊಂಡ್ಬಿಡಿ. ಅಸೆಟ್ ಅಲೋಕೇಶನ್ ಬಗ್ಗೆ ಮಾತಾಡೋ ಮೊದಲು ನೀವು ಒಂದು ಇಂಪಾರ್ಟೆಂಟ್ ಕಾನ್ಸೆಪ್ಟನ್ನು ಅರ್ಥ ಮಾಡ್ಕೋಬೇಕು. ಅದೇ ಕೋರಿಲೇಷನ್. ಈ ಹೂಡಿಕೆ ಜಗತ್ತಿನಲ್ಲಿ ಕೋರಿಲೇಷನ್ ಅಂದರೆ ಎರಡು ಅಸೆಟ್ ಕ್ಲಾಸಸ್ ಒಂದಕ್ಕೊಂದು ಹೇಗೆ ಮೂವ್ ಆಗ್ತವೆ ಅನ್ನೋದನ್ನು ತೋರಿಸುವ ಸ್ಟ್ಯಾಟಿಸ್ಟಿಕಲ್ ಮೆಜರ್. ಈ ಸಂಬಂಧವನ್ನು ಅರ್ಥ ಮಾಡ್ಕೊಳ್ಳೋದು ಡೈವರ್ಸಿಫಿಕೇಷನ್ನ ಒಂದು ಸೀಕ್ರೆಟ್ ಸಾಸ್. ಇಲ್ಲಿ ಗೋಲ್ ಏನು ಅಂದರೆ, ಬೇರೆ ಬೇರೆ ಅಸೆಟ್ಸ್ನ ಹೋಲ್ಡ್ ಮಾಡೋದು ಮಾತ್ರ ಅಲ್ಲ, ಕೋರಿಲೇಷನನ್ನು -1.0 ಇಂದ +1.0 ಅಂದರೆ -1ರಿಂದ +1 ಇದರಲ್ಲಿ ಸ್ಕೇಲ್ ಮಾಡುತ್ತೆ. ಅಂದರೆ +1.0 ಅಂದರೆ ಪರ್ಫೆಕ್ಟ್ ಪಾಸಿಟಿವ್ ಕೋರಿಲೇಷನ್ ಅಂತ. ಇಲ್ಲಿ ಅಸೆಟ್ ಕ್ಲಾಸಸ್ ಸೇಮ್ ಡೈರೆಕ್ಷನ್ನಲ್ಲಿ ಮೂವ್ ಆಗ್ತವೆ. ಒಂದು ಅಸೆಟ್ ಹೆಚ್ಚಾದರೆ ಇನ್ನೊಂದು ಕೂಡ ಯೂಶ್ವಲಿ ಇನ್ಕ್ರೀಸ್ ಆಗುತ್ತೆ. ಇನ್ನು ಮಧ್ಯ ಇರುವಂಥ 0 ಅನ್ಕಾರಿಲೇಟೆಡ್ ಅಂದರೆ ಅನ್ಕಾರಿಲೇಟೆಡ್ ಅಸೆಟ್ ಕ್ಲಾಸಸ್ ಸ್ವತಂತ್ರವಾಗಿ ಮೂವ್ ಆಗ್ತವೆ. ಸ್ಟಾಕ್ ಮಾರ್ಕೆಟ್ನಿಂದ ಮಾತ್ರ ಅಲ್ಲ, ಒಂದಕ್ಕೊಂದು ಡಿಪೆಂಡ್ ಆಗಿರೋದೇ ಇಲ್ಲ. ಇವು ನಿಮ್ಮ ಪೋರ್ಟ್ಫೋಲಿಯೋಗೆ ಒಂದು ಡೈವರ್ಸಿಫಿಕೇಶನ್ ಅನ್ನು ಕೊಡುತ್ತೆ. ಇದರಿಂದಾಗಿ ವೊಲಾಟಿಲಿಟಿ ಮತ್ತು ರಿಸ್ಕ್ ಕಮ್ಮಿ ಆಗುತ್ತೆ. ನೆಕ್ಸ್ಟ್, -1.0 ಅಂದರೆ -1 ಪರ್ಫೆಕ್ಟ್ ನೆಗೆಟಿವ್ ಕೋರಿಲೇಷನ್. ಇಲ್ಲಿ ಅಸೆಟ್ ಕ್ಲಾಸಸ್ ಆಪೋಸಿಟ್ ಡೈರೆಕ್ಷನ್ನಲ್ಲಿ ಮೂವ್ ಆಗ್ತವೆ. ಒಂದು ಅಸೆಟ್ ಹೆಚ್ಚಾದರೆ ಇನ್ನೊಂದು ಕಮ್ಮಿ ಆಗುತ್ತೆ. ಇದು ಡೈವರ್ಸಿಫಿಕೇಷನ್ಗೆ ಒಂದು ಸ್ಟ್ರಾಂಗ್ ಸಪೋರ್ಟನ್ನು ಕೊಡುತ್ತೆ. ಈಗ ಕೆಲವು ಎಕ್ಸಾಂಪಲ್ಸ್ನ ಮೂಲಕ ಡಿಫ್ರೆಂಟ್ ಅಸೆಟ್ ಕ್ಲಾಸಸ್ನ ನಡುವಿನ ಕೋರಿಲೇಷನನ್ನು ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡೋಣ. ಈ ಟೇಬಲ್ನಲ್ಲಿ ನೀವು ನೋಡೋದು ಹಾಗೆ ಸ್ಟಾಕ್ಸ್ ಅಂದರೆ ಡೊಮೆಸ್ಟಿಕ್ ಈಕ್ವಿಟಿ ಮತ್ತು ಶಾರ್ಟ್ ಟರ್ಮ್ ಮತ್ತು ಲಾಂಗ್ ಟರ್ಮ್ ಡೆಟ್ ಫಂಡ್ಸ್ ನಡುವೆ ಕೋರಿಲೇಷನ್ ಕಮ್ಮಿ ಇದೆ. ಅದಕ್ಕಾಗಿ ನಿಮ್ಮ ಮ್ಯೂಚುವಲ್ ಫಂಡ್ ಪೋರ್ಟ್ಫೋಲಿಯೋನಲ್ಲಿ ಈಕ್ವಿಟಿ ಫಂಡ್ಸ್ ಮತ್ತು ಡೆಟ್ ಫಂಡ್ಸನ್ನು ಮಿಕ್ಸ್ ಮಾಡೋದು ಒಳ್ಳೆಯದು. ಯಾಕೆ ಅಂದರೆ ಇವೆರಡು ಒಂದೇ ಸಮಯದಲ್ಲಿ ಸೇಮ್ ವೇನಲ್ಲಿ ಮೂವ್ ಆಗೋದಿಲ್ಲ. ಈಕ್ವಿಟಿ ಸಾಮಾನ್ಯವಾಗಿ ಕ್ಯಾಪಿಟಲ್ ಅಪ್ರಿಸಿಯೇಷನ್ ಅಂದರೆ ಗ್ರೋತ್ನ ಮೇಲೆ ಫೋಕಸ್ ಆಗಿರುತ್ತೆ, ಆದರೆ ಡೆಟ್ ಫಂಡ್ಸ್ ಕ್ಯಾಪಿಟಲ್ ಪ್ರೊಟೆಕ್ಷನ್ ಮತ್ತು ರೆಗ್ಯುಲರ್ ಕ್ಯಾಶ್ ಫ್ಲೋ ಕೊಡುತ್ತೆ. ಅದೇ ರೀತಿ ಗೋಲ್ಡ್ಗೆ ಈಕ್ವಿಟೀಸ್ನ ಜೊತೆಗೆ ಒಂದು ನೆಗೆಟಿವ್ ಕೋರಿಲೇಷನ್ ಇರುತ್ತೆ ಮತ್ತು ಡೆಟ್ ಫಂಡ್ಸ್ನ ಜೊತೆಗೆ ಲೋ ಕೋರಿಲೇಷನ್ ಇರುತ್ತೆ. ಪೋರ್ಟ್ಫೋಲಿಯೋನಲ್ಲಿ ಗೋಲ್ಡ್ ಇಡುವಂಥ ಮೇನ್ ರೀಸನ್ ಏನು ಅಂದರೆ, ಇದು ಟ್ರೆಡಿಷನಲ್ ಅಸೆಟ್ಸ್ ಅಂತ ಕರೆಸ್ಕೊಳ್ಳುವಂಥ ಈಕ್ವಿಟೀಸ್ನ ಜೊತೆಗೆ ಲೋ ಅಥವಾ ನೆಗೆಟಿವ್ ಕೋರಿಲೇಷನ್ನ ಹೊಂದಿರುತ್ತೆ. ಅಂದರೆ ಎಕಾನಮಿ ಚೆನ್ನಾಗಿರುವಾಗ ಈಕ್ವಿಟಿ ಪರ್ಫಾರ್ಮ್ ಮಾಡುತ್ತೆ, ಆದರೆ ಅನ್ಸರ್ಟಿನಿಟಿ ಬಂದಾಗ ಗೋಲ್ಡ್ ಚೆನ್ನಾಗಿ ಪರ್ಫಾರ್ಮ್ ಮಾಡುತ್ತೆ. ಅದಕ್ಕೆ ಗೋಲ್ಡನ್ನ ಕ್ರೈಸಿಸ್ ಕಮೋಡಿಟಿ ಅಂತ ಕರೀತಾರೆ. ಜಾಗತಿಕ ಸಂಘರ್ಷಗಳು ಅಥವಾ ಟ್ರೇಡ್ ವಾರ್ಸ್ ಜಾಸ್ತಿ ಆದಾಗ ಇನ್ವೆಸ್ಟರ್ಸ್ಗೆ ಗೋಲ್ಡ್ ಸೇಫ್ ಆಪ್ಷನ್ ಅಂತ ಅನಿಸುತ್ತೆ. ಈಗಿನ ಸಿಚುವೇಶನ್ಗೆ ತುಂಬ ರಿಲೇಟ್ ಆಗುತ್ತೆ ಅದು. ಸಿಲ್ವರ್ ಕೂಡ ಪೋರ್ಟ್ಫೋಲಿಯೋ ಡೈವರ್ಸಿಫಿಕೇಶನ್ ಮಾಡೋದಕ್ಕೆ ಒಂದು ಯೂಸ್ಫುಲ್ ಆದಂಥ ಮೆಥಡ್. ಇದಕ್ಕೆ ಡ್ಯುಯಲ್ ರೋಲ್ ಇದೆ.
ಒಂದು ಈ ಪ್ರೀಷಿಯಸ್ ಮೆಟಲ್ ಆಗಿರುತ್ತೆ, ಇನ್ನೊಂದು ಇಂಡಸ್ಟ್ರಿಯಲ್ ಯೂಸ್ಗೂ ಕೂಡ ಯೂಸ್ ಆಗುತ್ತೆ. ಈ ಕಾರಣಕ್ಕೆ ಸ್ಟಾಕ್ಸ್ ಮತ್ತು ಬಾಂಡ್ಸ್ನ ಜೊತೆಗೆ ಇದರ ಕೋರಿಲೇಷನ್ ಕಮ್ಮಿ ಇರುತ್ತೆ. ಎಕ್ಸ್ಪರ್ಟ್ ಸಾಮಾನ್ಯವಾಗಿ ಹೇಳೋದು ಏನು ಅಂತ ಹೇಳಿದ್ರೆ, ನಿಮ್ಮ ಪೋರ್ಟ್ಫೋಲಿಯೋನಲ್ಲಿ ಒಂದು 10%ನಿಂದ 15% ಕಮಾಡಿಟೀಸ್ ಅಂದರೆ ಗೋಲ್ಡು, ಸಿಲ್ವರ್ ಇದನ್ನು ಇರಿಸಬೇಕು ಅಂತ. ಆದರೆ ಗೋಲ್ಡ್ ಅಲೋಕೇಶನ್ ಸಿಲ್ವರ್ಗಿಂತ ಹೆಚ್ಚಿರಿ ಅಂತ ಹೇಳ್ತಾರೆ. ಯಾಕೆ ಅಂದರೆ ಈ ಸ್ಟಾಕ್ ಮಾರ್ಕೆಟ್ ಕರೆಕ್ಷನ್ನ ಸಮಯದಲ್ಲಿ ಸಿಲ್ವರ್ ಹೆಚ್ಚು ಎಫೆಕ್ಟ್ ಆಗುವಂಥ ಚಾನ್ಸ್ ಕೂಡ ಇರುತ್ತೆ, ಆದರೆ ಗೋಲ್ಡ್ ಹಾಗಿರೋದಿಲ್ಲ. ಈಗ ಡೊಮೆಸ್ಟಿಕ್ ಮತ್ತು ಇಂಟರ್ನ್ಯಾಷನಲ್ ಈಕ್ವಿಟಿಯ ಬಗ್ಗೆ ನೋಡಿದ್ರೆ, ಎಸ್ಪೆಷಲಿ ಇಂಡಿಯನ್ ಮಾರ್ಕೆಟ್ ಮತ್ತು US ಮಾರ್ಕೆಟ್ನ ನಡುವೆ ಒಂದು ಸೆಮಿ ಸ್ಟ್ರಾಂಗ್ ಕೋರಿಲೇಷನ್ ಇದೆ. ಆದರೂ ಕೂಡ ಎಕ್ಸ್ಪರ್ಟ್ಸ್ ರೆಕಮೆಂಡ್ ಮಾಡೋದು ನಿಮ್ಮ ಪೋರ್ಟ್ಫೋಲಿಯೋನಲ್ಲಿ ಒಂದು 10%ನಿಂದ 20% ಇಂಟರ್ನ್ಯಾಷನಲ್ ಫಂಡ್ಸ್ ವಿಶೇಷವಾಗಿ US ಮಾರ್ಕೆಟ್ಗೆ ಅಲೋಕೇಟ್ ಮಾಡಿ ಅಂತ. ಇದರಿಂದಾಗಿ ಏನಾಗುತ್ತೆ, ಡೊಮೆಸ್ಟಿಕ್ ರಿಸ್ಕ್ ಕಮ್ಮಿ ಆಗುತ್ತೆ, US ಡಾಲರ್ಸ್ ವರ್ಸಸ್ ಇಂಡಿಯನ್ ರುಪಿ ಇದರ ಅಪ್ರಿಸಿಯೇಷನ್ ಬೆನಿಫಿಟ್ ಸಿಗುತ್ತೆ, ಮತ್ತು ನಿಮ್ಮಲ್ಲಿ ಅಂದರೆ ನಮ್ಮಲ್ಲಿ ಈ ದೇಶದಲ್ಲಿ ಲಭ್ಯ ಇಲ್ಲದೆ ಇರುವಂಥ ಗ್ಲೋಬಲ್ ಆಪರ್ಚುನಿಟೀಸ್ನಲ್ಲಿ ನೀವು ಇನ್ವೆಸ್ಟ್ ಮಾಡುವಂಥ ಚಾನ್ಸ್ ಕೂಡ ಸಿಗುತ್ತೆ. ಉದಾಹರಣೆಗೆ 2016ರಲ್ಲಿ ಡಿಮಾನಿಟೈಸೇಷನ್ ಆಯಿತು, 2018ರಲ್ಲಿ IL ಮತ್ತು FS ಕ್ರೈಸಿಸ್ ಆಯಿತು. ಭಾರತದ ಮಾರ್ಕೆಟ್ ಮೇಲೆ ತುಂಬ ಇಂಪ್ಯಾಕ್ಟ್ ಆಯಿತು, ಆದರೆ US ಮಾರ್ಕೆಟ್ಸ್ ಮೇಲೆ ಹೆಚ್ಚಿನ ಎಫೆಕ್ಟ್ ಇರಲಿಲ್ಲ. ಈಗ ಐಡಿಯಲ್ ಅಸೆಟ್ ಅಲೋಕೇಶನ್ ಹೇಗೆ ಡಿಸೈಡ್ ಮಾಡಬೇಕು ಅನ್ನೋದನ್ನು ನೋಡೋಣ. ಇದು ಯಾವುದೋ ಒಂದು ಮ್ಯಾಜಿಕ್ ನಂಬರ್ನ ಹುಡುಕೋದಲ್ಲ, ಅದಕ್ಕಿಂತ ಮುಖ್ಯವಾಗಿ ರಿಟರ್ನ್ಸ್ ಮತ್ತು ಪೀಸ್ ಆಫ್ ಮೈಂಡ್ ಎರಡನ್ನೂ ಕೂಡ ಬ್ಯಾಲೆನ್ಸ್ ಮಾಡೋದು. ಇದನ್ನು ಇನ್ನಷ್ಟು ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡೋಣ. ನಾವು ಕೆಲವು ಪೋರ್ಟ್ಫೋಲಿಯೋಗಳನ್ನು ಕನ್ಸಿಡರ್ ಮಾಡ್ತೀವಿ ಅರ್ಥ ಮಾಡ್ಕೊಳ್ಳೋ ಸಲುವಾಗಿ. 100% ಈಕ್ವಿಟಿ, 100% ಗೋಲ್ಡ್, 50% ಈಕ್ವಿಟಿ ಪ್ಲಸ್ 50% ಗೋಲ್ಡ್, ಮತ್ತು 80% ಈಕ್ವಿಟಿ ಪ್ಲಸ್ 20% ಗೋಲ್ಡ್. ಜನವರಿ 1, 2007ರಿಂದ 31 ಡಿಸೆಂಬರ್ 2025ರವರೆಗೆ, ಅಂದರೆ ಸುಮಾರು 19 ವರ್ಷಗಳ ಪೀರಿಯಡ್ಗೆ ₹10,000 ಲಮ್ಸಮ್ ಇನ್ವೆಸ್ಟ್ಮೆಂಟನ್ನು ಇಲ್ಲಿ ಅಸ್ಯೂಮ್ ಮಾಡಲಾಗಿದೆ. ಈ ಡೇಟಾದ ಪ್ರಕಾರ 50:50 ಈಕ್ವಿಟಿ ಗೋಲ್ಡ್ ಮಿಕ್ಸ್ ಮತ್ತು 80:20 ಈಕ್ವಿಟಿ ಗೋಲ್ಡ್ ಮಿಕ್ಸ್ ಹೈಯೆಸ್ಟ್ ರಿಟರ್ನ್ ಅನ್ನು ಕೊಟ್ಟಿದೆ. ಅದೇ ಸಮಯಕ್ಕೆ ಪ್ಯೂರ್ ಈಕ್ವಿಟಿ ಪೋರ್ಟ್ಫೋಲಿಯೋಗಿಂತ ರಿಸ್ಕ್ ಅಥವಾ ವೊಲಾಟಿಲಿಟಿ ಇಲ್ಲಿ ಕಮ್ಮಿ ಇದೆ. ಆದರೆ ಇಲ್ಲಿ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂದರೆ, 2025ರಲ್ಲಿ ಗೋಲ್ಡ್ ಸುಮಾರು 75% ರಿಟರ್ನ್ ಕೊಟ್ಟಿದ್ದರಿಂದ 100% ಗೋಲ್ಡ್ ಮತ್ತು 50:50 ಮಿಕ್ಸ್ ರಿಟರ್ನ್ ಸ್ವಲ್ಪ ವ್ಯತ್ಯಾಸ ಆಗ್ಬೋದು. ಓವರಾಲ್ ಆಗಿ ನೋಡಿದ್ರೆ 80% ಈಕ್ವಿಟಿ ಮತ್ತು 20% ಗೋಲ್ಡ್ ಅಲೋಕೇಶನ್ ರಿಟರ್ನ್ಸ್ ಮತ್ತು ರಿಸ್ಕ್ನ ನಡುವೆ ಒಂದೊಳ್ಳೆ ಬ್ಯಾಲೆನ್ಸ್ ಅನ್ನು ಕೊಡುತ್ತೆ ಅಂತ ಹೇಳ್ಬೋದು. ನೀವು ನಿಮ್ಮ ಅಸೆಟ್ ಅಲೋಕೇಶನ್ ಡಿಸೈಡ್ ಮಾಡೋದಕ್ಕಾಗದಿದ್ದರೆ ಮಲ್ಟಿ ಅಸೆಟ್ ಅಲೋಕೇಶನ್ ಫಂಡ್ಸ್ ಕನ್ಸಿಡರ್ ಮಾಡಬಹುದು. ಇವು ಹೈಬ್ರಿಡ್ ಮ್ಯೂಚುವಲ್ ಫಂಡ್ಸ್ ಆಗಿದ್ದು ಕನಿಷ್ಠ 3 ಅಸೆಟ್ ಕ್ಲಾಸಸ್ನಲ್ಲಿ ಇನ್ವೆಸ್ಟ್ ಮಾಡುತ್ತೆ, ಮತ್ತು ಪ್ರತಿ ಅಸೆಟ್ಗೆ ಮಿನಿಮಮ್ ಆಗಿ ಒಂದು 10% ಅಲೋಕೇಶನ್ ಇರುತ್ತೆ. ಇವು ಆಟೋಮೆಟಿಕಲಿ ಡೈವರ್ಸಿಫೈಡ್ ಪೋರ್ಟ್ಫೋಲಿಯೋವನ್ನು ಕೊಡುತ್ತೆ, ಅಂದರೆ ಲೋ ಅಥವಾ ನೆಗೆಟಿವ್ ಕೋರಿಲೇಷನ್ ಇರುವಂಥ ಅಸೆಟ್ನಲ್ಲಿ ಇನ್ವೆಸ್ಟ್ ಮಾಡಿ ಓವರಾಲ್ ರಿಸ್ಕನ್ನು ರೆಡ್ಯೂಸ್ ಮಾಡುತ್ತೆ, ಮತ್ತು ಲಾಂಗ್ ಟರ್ಮ್ನಲ್ಲಿ ಕನ್ಸಿಸ್ಟೆಂಟ್ ರಿಟರ್ನ್ ಅನ್ನು ಕೊಡುವಂಥ ಚಾನ್ಸ್ ಕೂಡ ಹೆಚ್ಚಾಗಿರುತ್ತೆ. ಈ ಫಂಡ್ಸ್ ಡೊಮೆಸ್ಟಿಕ್ ಈಕ್ವಿಟಿ, ಗ್ಲೋಬಲ್ ಈಕ್ವಿಟಿ, ಡೆಟ್, ಗೋಲ್ಡ್ ಮತ್ತು ಸಿಲ್ವರ್ ಇದೆಲ್ಲದರಲ್ಲೂ ಇನ್ವೆಸ್ಟ್ ಮಾಡುತ್ತೆ. ಅದರಿಂದ ಬ್ಯಾಲೆನ್ಸ್ಡ್ ಇನ್ವೆಸ್ಟ್ಮೆಂಟ್ ಸೊಲ್ಯೂಷನ್ ಸಿಗುತ್ತೆ. ಆದರೆ ಒಂದು ಮುಖ್ಯ ವಿಷಯ ಏನು ಅಂತ ಹೇಳಿದ್ರೆ, ಎಲ್ಲ ಮಲ್ಟಿ ಅಸೆಟ್ ಫಂಡ್ಸು ಒಂದೇ ಥರ ಇರೋದಿಲ್ಲ. ಪ್ರತಿ ಫಂಡ್ಸ್ನಲ್ಲಿ ಅಸೆಟ್ ಅಲೋಕೇಶನ್ ಡಿಫ್ರೆಂಟ್ ಆಗಿರುತ್ತೆ. ಅದಕ್ಕೆ ನಾವು ಕ್ಯಾಟಗರಿ ರಿಟರ್ನ್ಸ್ ಮಾತ್ರ ನೋಡೋದು ಸಾಕಾಗೋದಿಲ್ಲ, ಫಂಡ್ಸ್ನ ಆ್ಯಕ್ಚುಯಲ್ ಅಲೋಕೇಶನ್ ಅನ್ನು ಕೂಡ ತಿಳ್ಕೊಬೇಕಾಗತ್ತೆ, ಅದು ಕೂಡ ಇಂಪಾರ್ಟೆಂಟ್. ಬೇರ್ ಮಾರ್ಕೆಟ್ ಸಮಯದಲ್ಲಿ ಇವು ಹೇಗೆ ಪರ್ಫಾರ್ಮ್ ಮಾಡ್ತವೆ ಅನ್ನೋದನ್ನು ನೋಡಿದ್ರೆ, ಅಕ್ಟೋಬರ್ 2024ರಿಂದ ಏಪ್ರಿಲ್ 2025ರವರೆಗೆ ಮಲ್ಟಿ ಅಸೆಟ್ ಅಲೋಕೇಶನ್ ಫಂಡ್ಸ್ ಆವರೇಜ್ ಆಗಿ 1.92%, 1.92% ರಿಟರ್ನ್ ಅನ್ನು ಕೊಟ್ಟಿದೆ. ಅದೇ ನಿಫ್ಟಿ 200 TRI ಬಂದು 7.72% ರಿಟರ್ನ್ ಕೊಟ್ಟಿದೆ. ಡೈವರ್ಸಿಫಿಕೇಶನ್ ಪವರ್ ಏನು ಅಂತ ತೋರಿಸುತ್ತೆ. ಈಕ್ವಿಟಿ, ಡೆಟ್, ಗೋಲ್ಡ್ ಮತ್ತು ಸಿಲ್ವರ್ ಮಿಕ್ಸ್ ಇದ್ದಿದ್ದರ ಕಾರಣದಿಂದಾಗಿ ಇವು ಬೆಟರ್ ರಿಟರ್ನ್ಸ್ ಮತ್ತು ಸ್ಟೇಬಲ್ ಎಕ್ಸ್ಪೀರಿಯನ್ಸ್ ಕೊಡೋದಕ್ಕೆ ಸಾಧ್ಯ ಆಗಿದೆ. ಆದರೂ ಕೂಡ ಇಲ್ಲಿ 2025ರಲ್ಲಿ ಗೋಲ್ಡ್ ಮತ್ತು ಸಿಲ್ವರ್ ರಿಟರ್ನ್ಸ್ ಜಾಸ್ತಿ ಇದ್ದ ಕಾರಣಕ್ಕಾಗಿ ರಿಸಲ್ಟ್ ಸ್ವಲ್ಪ ವ್ಯತ್ಯಾಸ ಆಗಿದೆ. ಈ ವಿಡಿಯೋದ ಕೊನೆಯಲ್ಲಿದ್ದೀವಿ. ಇನ್ವೆಸ್ಟಿಂಗ್ ಗೋಲ್ ಅಂದರೆ ಹೈ ರಿಟರ್ನ್ಸ್ ಮಾತ್ರ ಅಲ್ಲ, ಬೆಟರ್ ರಿಸ್ಕ್ ಅಡ್ಜಸ್ಟೆಡ್ ರಿಟರ್ನ್ಸ್. ಕೋರಿಲೇಷನ್ ಅನ್ನು ಅರ್ಥ ಮಾಡಿಕೊಂಡು ಸರಿಯಾದ ಅಸೆಟ್ ಅಲೋಕೇಶನ್ ಆಯ್ಕೆ ಮಾಡಿದ್ರೆ ವೊಲಾಟಿಲಿಟಿ ಕಂಟ್ರೋಲ್ ಆಗ್ಬೋದು, ಮತ್ತು ಲಾಂಗ್ ಟರ್ಮ್ನಲ್ಲಿ ಇನ್ಫ್ಲೇಷನ್ ಅನ್ನು ಕೂಡ ಬೀಟ್ ಮಾಡಬಹುದು, ಹಣದುಬ್ಬರವನ್ನು ಕೂಡ ಬೀಟ್ ಮಾಡಬಹುದು. ಡೇಟಾ ಹೇಳೋದೇನು ಅಂತ ಹೇಳಿದ್ರೆ, ಪ್ಯೂರ್ ಈಕ್ವಿಟಿಗಿಂತ ಈಕ್ವಿಟಿ ಪ್ಲಸ್ ಗೋಲ್ಡ್ ಮಿಕ್ಸ್ ಹೆಚ್ಚು ಸ್ಟೇಬಲ್ ಮತ್ತು ಎಫಿಷಿಯಂಟ್ ರಿಸಲ್ಟ್ ಅನ್ನು ಕೊಡುತ್ತೆ. ಒಂದು ವೇಳೆ ನೀವು ಸ್ವತಃ ಅಲೋಕೇಶನ್ ಡಿಸೈಡ್ ಮಾಡೋದಕ್ಕೆ ಆಗಲಿಲ್ಲ ಅಂತ ಅಂದ್ಕೊಳ್ಳಿ, ಮಲ್ಟಿ ಅಸೆಟ್ ಅಲೋಕೇಶನ್ ಫಂಡ್ಸ್ ಒಂದು ಡಿಸಿಪ್ಲಿನ್ಡ್, ಡೈವರ್ಸಿಫೈಡ್ ಮತ್ತು ಪ್ರಾಕ್ಟಿಕಲ್ ಸೊಲ್ಯೂಷನ್ ಆಗಿರುತ್ತೆ. ಕೊನೆಯಲ್ಲಿ ಬೆಸ್ಟ್ ಅಸೆಟ್ ಅಲೋಕೇಶನ್ ಅಂದರೆ ನಿಮಗೆ ಗ್ರೋತ್ನ ಜೊತೆಗೆ ಪೀಸ್ ಆಫ್ ಮೈಂಡ್ ಕೂಡ ಕೊಡೋದು ಅಲ್ವಾ? ಈ ವಿಡಿಯೋ ಎಜುಕೇಷನಲ್ ಪರ್ಪಸ್ಗಾಗಿ ಮಾತ್ರ, ಪಾಸ್ ಪರ್ಫಾರ್ಮೆನ್ಸ್, ಫ್ಯೂಚರ್ ರಿಟರ್ನ್ಸ್ ಗ್ಯಾರಂಟಿಗಾಗಿ ಅಲ್ಲ. ಇನ್ವೆಸ್ಟ್ಮೆಂಟ್ ಮಾಡೋ ಮೊದಲು ನಿಮ್ಮ ರಿಸ್ಕ್ ಎಪಿಟೈಟ್, ಫಿನಾನ್ಷಿಯಲ್ ಗೋಲ್ಸ್ ಕನ್ಸಿಡರ್ ಮಾಡಿ, ಮತ್ತು ಫಿನಾನ್ಷಿಯಲ್ ಅಡ್ವೈಸರ್ನ ಜೊತೆಗೆ ಒಮ್ಮೆ ಕನ್ಸಲ್ಟ್ ಮಾಡೋದು ಕೂಡ ತುಂಬಾ ಉತ್ತಮ.
ಇವಿಷ್ಟು ಈ ವಿಡಿಯೋದಲ್ಲಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಹ್ಯಾಪಿ ಇನ್ವೆಸ್ಟಿಂಗ್, ಕೀಪ್ ಗ್ರೋಯಿಂಗ್. Investment in securities market are subject to market risks. Read all the related documents carefully before investing. Please read the risk disclosure documents carefully before investing in equity shares, derivatives, mutual fund, and or other instruments traded on the stock exchanges.